ಇನ್ನೂ ಕಣ್ಣು ತೆರೆದಿಲ್ವಂತೆ. ನಾನು ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಕಾವ್ಯಾಳಿಗೆ ಹೇಳಿ ಫಾಸ್ಟಾಗಿ ಹೊರಗೆ ಬಂದು ಕ್ಯಾಬ್ ಹತ್ತಿ ಆಸ್ಪತ್ರೆ ಅಡ್ರೆಸ್ಸನ್ನು ಹೇಳಿದ್ಲು ಆರಾಧ್ಯ. ದಾರಿಯಲ್ಲಿ ಸೂಪರ್ ಮಾರ್ಕೆಟ್ ಕಾಣಿಸೋದ್ರಿಂದ ಆಸ್ಪತ್ರೆಗೆ ಹೋಗ್ತಿದ್ದೀನಲ್ವ, ಬ್ರೆಡ್ ಬಿಸ್ಕೆಟ್ ಏನಾದರೂ ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ ಅನ್ನೋ ಆಲೋಚನೆ ಬಂದ ತಕ್ಷಣ ಡ್ರೈವರ್ ಕಾರ್ ನಿಲ್ಲಿಸೋದಕ್ಕೆ ಹೇಳ್ತಾಳೆ. ಅದೇನು ಮೇಡಮ್, ಆಸ್ಪತ್ರೆ ಅಂದ್ರಲ್ಲ, ಇಲ್ಲೇ ಇಳಿತಿದ್ದೀರಾ ಅಂತ ಕೇಳ್ದ. ನನಗಿಲ್ಲಿ ಒಂದು ಸಣ್ಣ ಕೆಲಸ ಇದೆ, ನೀನು ಹೊರಡು ಅಂತ ಕ್ಯಾಬ್ ದುಡ್ಡು ಕೊಟ್ಟು ಅವನ್ನ ಕಳಿಸಿ ಸೂಪರ್ ಮಾರ್ಕೆಟ್ ಒಳಗೆ ಎಂಟರಾದ್ಲು ಆರಾಧ್ಯ. ಆದರೆ ಕಾಲೇಜಿನಿಂದ ಹೊರಟಾಗಿನಿಂದ ಆರಾಧ್ಯಳನ್ನೇ ಫಾಲೋ ಮಾಡ್ತಿದ್ದ ಆ ಅಜ್ಞಾತ ವ್ಯಕ್ತಿ ಕೂಡ ಅವಳ ಹಿಂದೆ ಸೂಪರ್ ಮಾರ್ಕೆಟ್ ಒಳಗೆ ಎಂಟರಾದ. ಬೇಕ್ರಿ ಸೆಕ್ಷನ್ಗೆ ಹೋಗಿ ತನಗೆ ಬೇಕಾದವುಗಳನ್ನೆಲ್ಲ ತೆಗೆದುಕೊಳ್ತಿದ್ದಾಳೆ ಆರಾಧ್ಯ. ಆಗಲೇ ಅವಳನ್ನ ಫಾಲೋ ಮಾಡ್ತಿದ್ದ ಅಪರಿಚಿತ ವ್ಯಕ್ತಿ ಆರಾಧ್ಯ ಜಿಪ್ ಓಪನ್ ಮಾಡ್ತಿದ್ದ ಬ್ಯಾಗ್ ಒಳಗೆ ಅವಳು ನೋಡಿದ ಕೆಲವು ಚಾಕ್ಲೇಟ್ ಮತ್ತು ಲಿಪ್ಸ್ಟಿಕ್ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಸೈಲೆಂಟಾಗಿ ಪಕ್ಕಕ್ಕೆ ಹೋಗ್ತಾ ಯಾರಿಗೋ ಸೈನ್ ಮಾಡ್ದ. ಮತ್ತೊಂದು ನಿಮಿಷದಲ್ಲಿ ಆ ಸೂಪರ್ ಮಾರ್ಕೆಟ್ ಓನರ್ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನ ಜೊತೆಯಲ್ಲಿ ಕರ್ಕೊಂಡು ಆರಾಧ್ಯಳ ಹತ್ರ ಬಂದು, ಏ ಹುಡುಗಿ, ನಿನ್ನ ಬ್ಯಾಗ್ ಹಿಕ್ಕೊಡು, ಚೆಕ್ ಮಾಡಬೇಕು ಅಂತ ಪೊಗರಿನಿಂದ ಕೇಳ್ದ. ಅವನ ಕಡೆ ಕೋಪದಿಂದ ನೋಡ್ತಾ, ನನ್ನ ಬ್ಯಾಗ್ ಜೊತೆ ನಿಜಕ್ಕೂ ನಿಮ್ಗೇನು ಕೆಲಸ ಅಂತ ನೇರವಾಗಿ ಕೇಳಿದ್ಲು ಆರಾಧ್ಯ. ನನಗೇನು ಕೆಲಸ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಮರ್ಯಾದೆಯಿಂದ ಬ್ಯಾಗ್ ಕೊಡು ಅಂತ ಗಟ್ಟಿಯಾಗಿ ಕಿರ್ಚ್ತಾ ಅವಳು ಹೆಗಲ ಮೇಲೆ ಕೈ ಹಾಕಿ ಎಳೆಯೋ ಪ್ರಯತ್ನ ಮಾಡ್ದ ಆ ಸೂಪರ್ ಮಾರ್ಕೆಟ್ ಓನರ್. ಏಯ್, ಹೇಗೆ ಕಾಣಿಸ್ತಿದ್ದೀನಿ ನಿನ್ನ ಕಣ್ಣಿಗೆ? ನಾನೇನಾದರೂ ಕಳ್ಳಿ ಥರ ಕಾಣಿಸ್ತಿದ್ದೀನಾ? ಕಳ್ಳತನ ಮಾಡಿದ್ದೀನಾ? ನನ್ನ ಬ್ಯಾಗ್ ಚೆಕ್ ಮಾಡೋದಕ್ಕೆ ನಿಜಕ್ಕೂ ಯಾರು ನೀವು ಅಂತ ಆವೇಶದಿಂದ ಪ್ರಶ್ನೆ ಮಾಡಿದ್ಲು ಆರಾಧ್ಯ. ನಾನು ಈ ಸೂಪರ್ ಮಾರ್ಕೆಟ್ ಓನರ್. ಕೆಲವು ಐಟಮ್ಸ್ಗಳನ್ನ ಈ ಬ್ಯಾಗ್ ಒಳಗೆ ನೀನು ಕಳ್ಳತನದಿಂದ ಹಾಕೊಳ್ಳೋದನ್ನು ನಾನು ನೋಡಿದ್ದೀನಿ. ಮರ್ಯಾದೆಯಿಂದ ತೆಗೆದು ನನ್ನ ಕೈಯಲ್ಲಿಟ್ಟರೆ ಮರ್ಯಾದೆಯಾಗಿರುತ್ತೆ, ಇಲ್ದಿದ್ರೆ ಪರಿಣಾಮ ತುಂಬ ದಾರುಣವಾಗಿರುತ್ತೆ ಅಂತ ಎಚ್ಚರಿಕೆಯಾಗಂದ ಆ ಓನರ್. ನನಗೇನಗತ್ಯ? ನಾನು ತೆಗೆದಿಲ್ಲ. ನೀನು ಯಾರನ್ನು ಅಂದ್ಕೊಂಡು ನನ್ನನ್ನು ನೋಡಿ ತಪ್ಪು ತಿಳ್ಕೊಂಡಿದ್ಯಾ? ನನ್ನ ಬ್ಯಾಗ್ ಚೆಕ್ ಮಾಡಿದ್ರು ನಾನು ಒಪ್ಪಲ್ಲ. ನಾನು ತಪ್ಪು ಮಾಡದಿದ್ದಾಗ ನಿಜಕ್ಕೂ ನಿನಗೆ ಬ್ಯಾಗ್ ಯಾಕೆ ತೋರಿಸ್ಬೇಕು ಅಂತ ಹಠ ಹಿಡಿದು ಕೋಪದಿಂದ ನೋಡ್ತಾ ಕೇಳಿದ್ಲು ಆರಾಧ್ಯ. ನಿನ್ನ ಥರದವರು ಕಳ್ಳತನ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಏನೇನೋ ಹೇಳ್ತಾರೆ. ಇಂಥವ್ರನ್ನ ದಿನ ನೋಡ್ತಾನೆ ಇರ್ತೀನಿ. ಮುಂಚಿತವಾಗಿ ಬ್ಯಾಗ್ ಓಪನ್ ಮಾಡಿ ತೋರಿಸ್ತೀಯಾ ಅಥವಾ ಪೊಲೀಸರನ್ನ ಕರೆಸ್ಲಾ ಅಂತ ಕೋಪದಿಂದ ಕೇಳ್ದ ಸೂಪರ್ ಮಾರ್ಕೆಟ್ ಓನರ್. ನಿನಗೆ ಏನು ಬೇಕೋ ಅದು ಮಾಡ್ಕೊ, ನಾನಂತೂ ತೋರಿಸಲ್ಲ. ನಾನೇನು ತಪ್ಪು ಮಾಡಿರೋ ವ್ಯಕ್ತಿ ಅಲ್ಲ ನಿನ್ನ ಮುಂದೆ ತಲೆ ತಗ್ಸೋದಕ್ಕೆ ಅಂತ ಖಂಡಿತವಾಗಿ ಹೇಳಿದ್ಲು ಆರಾಧ್ಯ. ಆಫೀಸ್ನಲ್ಲಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೀತಿದ್ದ ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಅಧಿರಾಜ್ ವರ್ಮ ಹತ್ರ ಓಡೋಡ್ತಾ ಬಂದ ಅವನ ಅಸಿಸ್ಟೆಂಟ್ ದಾಸ್. ಗಾಬರಿಯಾಗಿರೋ ಅವನ ಮುಖ ನೋಡಿ ಏನೋ ನಡೆದಿದೆ ಅಂತ ಅರ್ಥ ಮಾಡಿಕೊಂಡು, ಏನಾಯಿತು ಅಂತ ಸೀರಿಯಸ್ ಆಗಿ ಕೇಳ್ದ ಅಧಿರಾಜ್ ವರ್ಮ. ಸರ್, ಆರಾಧ್ಯ ಮೇಡಮ್ ಪ್ರಾಬ್ಲಮ್ನಲ್ಲಿದ್ದಾರೆ ಅಂತ ಗಾಬರಿಯಿಂದ ಸೂಪರ್ ಮಾರ್ಕೆಟ್ನಲ್ಲಿ ನಡೀತಿದ್ದ ಗಲಾಟೆಯನ್ನೆಲ್ಲ ಹೇಳಿದ ಅವನ ಅಸಿಸ್ಟೆಂಟ್. ವಿಷಯನೆಲ್ಲ ತಿಳ್ಕೊಂಡ ಅಧಿರಾಜ್ ವರ್ಮ ಮುಖ ಕೋಪದಿಂದ ಕೆಂಪಾಯಿತು. ದವಡೆ ಸ್ನಾಯುಗಳು ಬಿಗಿಗೊಂಡವು. ಮತ್ತಷ್ಟು ಭಯಂಕರವಾಗಿ ಕಾಣಿಸ್ತಿದ್ದಾನೆ. ಆವಾಗಲೇ ಮೀಟಿಂಗ್ ಸ್ಟಾಪ್ ಮಾಡಿಬಿಟ್ಟು ಫಾಸ್ಟಾಗಿ ಆರಾಧ್ಯ ಇರೋ ಪ್ಲೇಸ್ಗೆ ಹೊರಟ. ಇಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಆರಾಧ್ಯ ಕೂಡ ಏನೇನೋ ಕಮ್ಮಿ ಆಗದೆ ಓನರ್ ಜೊತೆ ಯಾವುದೇ ಪರಿಸ್ಥಿತಿಯಲ್ಲೂ ಬ್ಯಾಗ್ ತೋರಿಸಲ್ಲ ಅಂತ ವಾದಿಸ್ತಿದ್ದಾಳೆ. ಇನ್ನು ತಾಳ್ಮೆ ಕಳ್ಕೊಂಡು ಓನರ್ ಹಿಂದಿರುವ ಗಾರ್ಡ್ಸ್ ಕಡೆ ನೋಡಿ, ಒಬ್ಬರು ಈ ಹುಡುಗಿಯನ್ನು ಹಿಡ್ಕೊಳ್ಳಿ, ಇನ್ನೊಬ್ಬರು ಬ್ಯಾಗನ್ನು ಕಿತ್ಕೊಳ್ಳಿ ಅಂತ ಆರ್ಡರ್ ಮಾಡ್ದ. ಯಜಮಾನ ಹೇಳಿದ್ದೇ ತಡ ಇಬ್ಬರು ಆರಾಧ್ಯಳ ಮುಂದೆ ಹೋದರು. ಒಬ್ಬರೊಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಇನ್ನೊಬ್ಬರು ಹೆಗಲ ಮೇಲಿದ್ದ ಬ್ಯಾಗನ್ನು ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಸರಿಯಾಗಿ ಆವಾಗಲೇ ಯಾರೋ ಮುಟ್ಟಿದ್ದು ನನ್ನ ಹೆಂಡತಿಯನ್ನ, ಯಾರೋ ಅಂತ ಸೀರಿಯಸ್ ಆಗಿ ಕೇಳಿಸಿದ ಧ್ವನಿ ಕಡೆ ತಿರುಗಿ ನೋಡಿದ ಆರಾಧ್ಯ ಒಂದೇ ಬಾರಿಗೆ ಶಾಕ್ ಆಗೋದ್ಲು. ದೇವ್ರೇ, ಈ ಅಧಿರಾಜ್ ವರ್ಮ ಇಲ್ಲಿಗೆ ಯಾಕೆ ಬಂದ? ನಿಜಕ್ಕೂ ಇವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಎಲ್ಲರ ಜೊತೆ ಸೇರಿ ಇವನು ಕೂಡ ನನ್ನ ಎಲ್ಲರ ಮುಂದೆ ಅವಮಾನಿಸೋದಕ್ಕೆ ಕಂಕಣ ಕೊಟ್ಕೊಂಡಿದ್ದಾನ. ಏನಪ್ಪ, ಒಂದು ವೇಳೆ ಇಷ್ಟರವರೆಗೆ ಇವರನ್ನ ಕನ್ವಿನ್ಸ್ ಮಾಡಬಲ್ಲೆ ಎಂಬ ನಂಬಿಕೆ ಸ್ವಲ್ಪ ಆದರೂ ಇತ್ತು. ಇವನ್ ಬರುವಿಕೆಯಿಂದ ಆ ಅವಕಾಶ ಕೂಡ ಹೋಯಿತು. ಈಗೇನು ನಡೆಯುತ್ತೋ ಏನೋ ಅಂತ ಭಯದಿಂದ ಅವನ ಕಡೆ ನೋಡ್ತಾ ನಿಂತುಬಿಟ್ಲು ಆರಾಧ್ಯ. ಅಷ್ಟರಲ್ಲೇ ಅಧಿರಾಜ್ ವರ್ಮನನ್ನು ಗುರುತು ಹಿಡಿದ ಸೂಪರ್ ಮಾರ್ಕೆಟ್ ಓನರ್ ಶಾಕ್ ಆಗೋದ. ಅವನ ಕಣ್ಣುಗಳಲ್ಲಿ ಕಾಣಿಸ್ತಿರೋ ಕೋಪಕ್ಕೆ ಹೆದರಿದ ಓನರ್, ಅದು ಸರ್, ಈ ಹುಡುಗಿ ಕಳ್ಳತನ ಮಾಡಿದಾಳೆ, ಬ್ಯಾಗ್ ತೋರಿಸೋದಕ್ಕೆ ಹೇಳ್ತಿದ್ರೆ ಒಪ್ತಿಲ್ಲ ಅಂತ ಹೇಳ್ದ ಭಯದಿಂದ. ಈಗಷ್ಟೇ ನಾನು ಏನಂತ ಹೇಳಿದೆ ಕೇಳಿಸ್ಲಿಲ್ವಾ ನಿಮಗೆ ಅಂತ ಗಂಭೀರವಾದ ಧ್ವನಿಯಲ್ಲಿ ಕೇಳಿದ ಅಧಿರಾಜ್ ವರ್ಮ. ನೀವು ಏನು ಹೇಳ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ತಡಬಡಾಯಿಸುತ್ತಿರೋ ಧ್ವನಿಯಲ್ಲಿ ಹೇಳಿದ ಸೂಪರ್ ಮಾರ್ಕೆಟ್ ಓನರ್. ನನ್ನ ವೈಫ್ ಮೇಲೆ ಕಳ್ಳತನ ಮಾಡಿದಾಳೆ ಅನ್ನೋ ಅಪರಾಧ ಹೊರಿಸೋದಕ್ಕೆ ಅಸಲು ನಿನಗೆ ಎಷ್ಟು ಧೈರ್ಯ
ಅಂತ ಸೀರಿಯಸ್ ಧ್ವನಿಯಲ್ಲಿ ನೇರವಾಗಿ ಅವನ ಕಣ್ಣುಗಳಲ್ಲಿ ನೋಡ್ತಾ ಕೇಳಿದ ಅಧಿರಾಜ್ ವರ್ಮ. ಆವಾಗಲೇ ಭಯದಿಂದ ನಡುಗು ಹೋಗ್ತಿದ್ದು ಓನರ್. ತಕ್ಷಣ ಅಧಿರಾಜ್ ವರ್ಮ ಮುಂದೆ ಮಂಡಿಯೂರಿ ಕೂತು ಕೈ ಮುಗಿತಾ, ತಪ್ಪಾಗೋಯ್ತು ಸರ್, ಮೇಡಮ್ ನಿಮ್ಮ ಹೆಂಡತಿ ಅಂತ ತಿಳಿದು ತಪ್ಪಾಗಿ ಮಾತಾಡಿದೆ ಅಂತ ರಿಕ್ವೆಸ್ಟ್ ಮಾಡ್ದೆ. ನಾನು ಹೆಂಡತಿ ಆಗದಿದ್ದರೆ ನಿಜನ ತಿಳಿದೆ ನಿಂದನೆಗಳನ್ನ ಹಾಕ್ಬಿಡ್ತೀಯಾ? ತಾನೇನು ಮಾಡಿಲ್ಲ ಅಂತ ಹೇಳ್ತಿದ್ರು, ಕನಿಷ್ಠ ಒಂದೇ ಒಂದು ಬಾರಿ ಆದರೂ ಅವಳು ಮಾತು ನಂಬಬೇಕು ಅಂತ ಅನ್ನಿಸ್ಲಿಲ್ವಾ? ನಿಜಕ್ಕೂ ಕಳ್ಳನನ್ನು ಹಿಡಿಯೋ ಪ್ರಯತ್ನ ಕೂಡ ಮಾಡಿಲ್ಲ ಅಂದರೆ ಇವೆಲ್ಲ ಬೇಕಂತಾನೇ ಮಾಡಿದ್ಯಾ ಅಲ್ವಾ ಅಂತ ಅವನ ಕಡೆ ನೇರವಾಗಿ ನೋಡ್ತಾ ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟ ಅಧಿರಾಜ್ ವರ್ಮ. ನೋ 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 ಅದೇನಿಲ್ಲ ಸರ್, ನಿಜಕ್ಕೂ ಅಂಥದ್ದೇನಿಲ್ಲ ಸರ್. ದೂರದಿಂದ ಅವಳು ತನ್ನ ಬ್ಯಾಗ್ನಲ್ಲಿ ಏನೋ ಇಟ್ಕೊಳ್ಳೋದನ್ನು ನೋಡಿದೆ, ಅದಕ್ಕೆ ಕೇಳಿದೆ, ನನ್ನ ಕ್ಷಮಿಸಿ ಸರ್ ಅಂತಂದ ಓನರ್. ಹಾಗಿದ್ರೆ ಮೊದಲು ನಿಮ್ಮ ಶಾಪ್ CC ಕ್ಯಾಮ್ರಾ ಚೆಕ್ ಮಾಡೋಣ ನಡಿ ಅಂತ ಅವನ ಜೊತೆ ಸೇರಿ ಸಿಸ್ಟಮ್ ಮುಂದೆ ಸೆಟಲ್ ಆದ ಅಧಿರಾಜ್. ಅವರನ್ನು ಫಾಲೋ ಮಾಡಿದ್ರು. ಆರಾಧ್ಯ ಮೊತ್ತದ ಸಿಸ್ಟಮ್ನಲ್ಲಿ 1 ಗಂಟೆ ಮುಂಚಿನಿಂದ ಬರ್ತಾ ಇರೋ ದೃಶ್ಯಗಳನ್ನ ನೋಡ್ತಾ ಆರಾಧ್ಯಳನ್ನು ಫಾಲೋ ಮಾಡ್ಕೊಂಡು ಬರ್ತಿರೋ ಆ ಅಪರಿಚಿತ ವ್ಯಕ್ತಿಯನ್ನು ನೋಡ್ತಾ ಅವಳು ಕೂಡ ಆರಾಧ್ಯಳನ್ನು ಫಾಲೋ ಮಾಡ್ತಾ ಸೂಪರ್ ಮಾರ್ಕೆಟ್ ಒಳಗೆ ಎಂಟರ್ ಆಗೋದನ್ನು ನೋಡಿದ್ರು ಅಧಿರಾಜ್ ವರ್ಮ. ಆ ಫಾಲೋ ಮಾಡ್ತಾ ಇರೋ ಅಪರಿಚಿತ ವ್ಯಕ್ತಿ ಒಬ್ಬ ಹುಡುಗಿ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಣ್ಣಿಗೆ ಗಾಗಲ್ಸ್ ಧರಿಸಿ ನೋಡೋದಕ್ಕೆ ತುಂಬ ಸ್ಟೈಲಿಶ್ ಆಗಿದ್ದಾಳೆ. ಮುಖ ಪೂರ್ತಿ ಕವರ್ ಆಗಿರೋದ್ರಿಂದ ಯಾರವಳು ಯಾರಂತ ಪತ್ತೆ ಹಚ್ಚೋಕ್ಕಾಗಲಿಲ್ಲ. ಒಳಗಡೆ ಎಂಟರ್ ಆದಾಗಿನಿಂದ ಅವಳು ಆರಾಧ್ಯಳನ್ನೇ ಫಾಲೋ ಮಾಡ್ತಾ ಟೈಮ್ ನೋಡ್ಕೊಂಡು ಕೆಲವು ಥಿಂಗ್ಸ್ ಬ್ಯಾಗ್ ಒಳಗೆ ಹಾಕೋದನ್ನು ಕ್ಲಿಯರ್ ಆಗಿ ನೋಡ್ದ ಅಧಿರಾಜ್ ವರ್ಮ. ತಕ್ಷಣವೇ ಓನರ್ ಕಡೆ ತಿರುಗಿ, ಇದಕ್ಕೆ ನಿನ್ನ ಉತ್ತರ ಏನು ಅಂತ ಸೀರಿಯಸ್ ಆಗಿ ಕ್ವಶನ್ ಮಾಡ್ದ ಅಧಿರಾಜ್ ವರ್ಮ. ತಪ್ಪಾಗೋಯ್ತು ಸರ್, ತಪ್ಪು ನೋಡೋದೋಯ್ತು ಸರ್, ಈ ಒಂದು ಬಾರಿ ನನ್ನ ಕ್ಷಮಿಸಿ. ಆ ಮಾಸ್ಕ್ ಹಾಕಿದ ಹುಡುಗಿ ನನ್ನ ಹತ್ರ ಬಂದು ಮೇಡಮನ್ನು ತೋರಿಸಿ ಕಳ್ತನ ಮಾಡೋದಂತ ಹೇಳಿದ್ಲು, ಅದಕ್ಕೆ ಹಾಗೆ ಬಿಹೇವ್ ಮಾಡಿದೆ. ನಿಜಕ್ಕೂ ವಿಷಯ ಪೂರ್ತಿಯಾಗಿ ತಿಳಿದೆ ನಿಂದಿಸೋದು ನನ್ನದೇ ತಪ್ಪು ಅನ್ನುತ್ತಾ ಆರಾಧ್ಯ ಹತ್ರ ಹೋಗವಳಿಗೆ ಕ್ಷಮೆ ಯಾಚಿಸ್ತಾ ಓನರ್. ನಿಜಕ್ಕೂ ತಂದೆ ಅಪಘಾತದ ವಿಷಯ ತಿಳಿದು ಬೇಸರದಲ್ಲಿದ್ದ ಆರಾಧ್ಯಳ ಮನಸ್ಸಿನ ಮೇಲೆ ಈ ಇನ್ಸಿಡೆಂಟ್ ಇನ್ನೂ ತೀವ್ರವಾದ ಪ್ರಭಾವ ಬೀರ್ತು. ನನ್ನ ಗಂಡ ಬರೋದು ಒಂದು ಕ್ಷಣ ಲೇಟ್ ಆಗಿದ್ರೆ ನಿಮ್ಮವ್ರ ಕೈಲಿ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ. ನೋಡಲು ಆರ್ಡಿನರಿ ಆಗಿದ್ದರೆ ನನ್ನ ಕಳ್ಳಿ ಮಾಡಿ ಅವಮಾನಿಸಿದ್ರಿ, ಈಗ ನೀವು ಸಾರಿ ಹೇಳಿದ್ರೆ ನಂಗೆ ನಡೆದ ನಷ್ಟ ಕವರ್ ಆಗಿಬಿಡತ್ತಾ ಅಂತ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ಲು ಆರಾಧ್ಯ. ಆ ಮಾತಿಗೆ ಏನಂತ ಆನ್ಸರ್ ಮಾಡಬೇಕು ತಿಳಿದೆ ತನ್ನಿಂದ ನಡೆದ ಮಿಸ್ಟೇಕ್ಗೆ ತಲೆ ತಗ್ಗಿಸ್ತಾ ಓನರ್. ಅವನನ್ನು ಬಿಟ್ಟು ಕಾರ್ ಕಡೆ ಹೋಗ್ತಿರೋ ಅಧಿರಾಜ್ ವರ್ಮ ಹತ್ರ, ನಿಮ್ಗೆ ಹೇಳದೆ ಬಂದೆ ಅಂತ ಪನಿಷ್ಮೆಂಟ್ ಕೊಡ್ತೀರಾ ಅಂತ ಭಯದಿಂದ ಕ್ವೆಶ್ಚನ್ ಮಾಡಿದ್ಲು ಆರಾಧ್ಯ. ರೂಲ್ಸ್ ಫಾಲೋ ಮಾಡ್ತಿದ್ರೆ ಪನಿಷ್ಮೆಂಟ್ ಖಂಡಿತ ಅಂದ ಅಧಿರಾಜ್ ವರ್ಮ. ಪ್ಲೀಸ್ ಈ ಒಂದು ಬಾರಿ ಕ್ಷಮಿಸ್ಬಿಡಿ, ಬೇಕಂತಾನೆ ಮಿಸ್ಟೇಕ್ ಮಾಡಿಲ್ಲ ನಾನು, ಸಿಚುಯೇಷನ್ ಆಗಿ ಬಂದುಬಿಡ್ತು ಅಂತ ಸುರಿತಿರೋ ಕಣ್ಣೀರನ್ನು ಒರೆಸ್ಕೊಳ್ತಾ ಹೇಳಿದ್ಲು ಆರಾಧ್ಯ. ಬೇಸರದಲ್ಲಿ ಆರಾಧ್ಯಳ ಮುಖ ನೋಡಿ ಕರುಣಿಯಾಗಿ ಅವಳ ಹೆಗಲ ಸುತ್ತ ಕೈ ಹಾಕಿ ಹತ್ರ ಕೇಳ್ಕೊಂಡ ಅಧಿರಾಜ್ ವರ್ಮ. ಡೋಂಟ್ ವರಿ ಆರಾಧ್ಯ, ನಿಮ್ಮ ತಂದೆಯವ್ರ ಪ್ರಜ್ಞೆಗೆ ಬಂದಿದ್ದಾರೆ ಅಂತ ಸ್ಮೂತ್ ಆದ ಧ್ವನಿಯಲ್ಲೇ ಹೇಳ್ದ. ಆ ಮಾತು ಕೇಳಿದ ಆರಾಧ್ಯ ಆನಂದದಿಂದ, ಆಶ್ಚರ್ಯದಿಂದ, ಅನುಮಾನದಿಂದ ಅಧಿರಾಜ್ ವರ್ಮ ಕಡೆ ನೋಡ್ತಾ, ನೀವು ನಿಜಾನೇ ಹೇಳ್ತಿದ್ದೀರಾ, ಇಲ್ದಿದ್ರೆ ನನ್ನ ಸಮಾಧಾನ ಪಡಿಸೋದಕ್ಕೆ ಸುಳ್ಳು ಹೇಳ್ತಿದ್ದೀರಾ ತಾನೇ ಅಂತ ನಂಬಲಾಗದಂತೆ ಕೇಳಿದ್ಲು ಆರಾಧ್ಯ. ನಿಜಾನೇ ಹೇಳ್ತಿದ್ದೀನಿ, ನಿನಗೆ ನಂಬಿಕೆ ಬರ್ತಿದ್ರೆ ಈಗಲೇ ಹೋಗೋ ನಡಿ ಅನ್ನುತ್ತಾ ಅವಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋದ ಅಧಿರಾಜ್. ರಿಸೆಪ್ಷನಲ್ಲಿ ರೂಮ್ ನಂಬರ್ ತಿಳ್ಕೊಂಡು ಫಾಸ್ಟಾಗಿ ಅಲ್ಲಿಗೆ ರೀಚ್ ಆದ ಆರಾಧ್ಯಗೆ ಬೆಡ್ ಮೇಲೆ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಜೊತೆ ಪ್ರಜ್ಞೆಲತ್ತಂತೆ ಕಾಣಿಸೋದ್ರಿಂದ ಶಾಕ್ ಆಯಿತು. ಅದೇನು ಅಧಿರಾಜ್ ಅವರೇ, ನಮ್ಮ ಅಪ್ಪ ಪ್ರಜ್ಞೆಗೆ ಬಂದಿದ್ದಾರೆ ಅಂತ ಹೇಳಿದ್ರಿ, ಇಲ್ಲಿ ನೋಡಿದ್ರೆ ಇನ್ನೂ ಮಲ್ಕೊಂಡಿದ್ದಾರೆ ಅಂದರೆ ನನಗೆ ಸುಳ್ಳು ಹೇಳಿದ್ರಾ ಅಂತ ಗಟ್ಟಿಯಾಗಿ ಕಿರ್ಚಿದ್ದ ಆವೇಶದಿಂದ ಹೇಳಿದ್ಲು ಆರಾಧ್ಯ. ಅಧಿರಾಜ್ ವರ್ಮ ಹೇಳೋ ಮುನ್ನವೇ, ಪೇಷಂಟ್ ರೆಸ್ಟ್ ತೊಗೊಳ್ತಿದ್ದಾರೆ ಮೇಡಮ್, ಸ್ವಲ್ಪ ಸೈಲೆಂಟ್ ಆಗಿರಿ, ನಿಮ್ಮ ಫಾದರ್ ಇಷ್ಟರ ಮುಂಚೆ ಕಣ್ಣು ತೆರೆದಿದ್ರು, ಟ್ಯಾಬ್ಲೆಟ್ಸ್ ಪ್ರಭಾವಕ್ಕೆ ನಿದ್ರೆ ಮಾಡ್ತಿದ್ದಾರೆ ಅಂತ ಹೇಳಿದ್ಲು ನರ್ಸ್. ಸಾರಿ ಸಿಸ್ಟರ್, ಏನೋ ಗಾಬರಿಯಲ್ಲಿ ಹಾಗೆ ರಿಯಾಕ್ಟ್ ಮಾಡಿದೆ ಅಂತ ಅವಳಿಗೆ ಹೇಳಿ ಅಧಿರಾಜ್ ವರ್ಮ ಕಡೆ ತಿರುಗಿ, ಐಮ್ ವೆರಿ ಸಾರಿ, ಆವೇಶದಿಂದ ಬಾಯಿ ಜಾರದೆ, ಪ್ಲೀಸ್ ಏನೋ ಅಂದ್ಕೊಳ್ಬೇಡಿ ಅಂತ ಫೀಲ್ ಆಗ್ತಾ ಹೇಳಿದ್ಲು ಆರಾಧ್ಯ. ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನ್ನುತ್ತಾ ಅವಳ ಜೊತೆ ಸೇರಿ ಕೃಷ್ಣನ್ ಬೆಡ್ ಹತ್ರ ನಡೆದ ಅಧಿರಾಜ್ ವರ್ಮ. ಅದೇ ಟೈಮ್ನಲ್ಲಿ ವಾಶ್ರೂಮ್ನಿಂದ ನ್ಯಾಪ್ಕಿನ್ ಒದ್ದೆ ಮಾಡ್ತಂದು ಕೃಷ್ಣನ್ ಮುಖವೆಲ್ಲ ಕ್ಲೀನ್ ಮಾಡ್ತಿದ್ದ ಮಲ್ಲೇಶ್ವರಿ ನೋಡಿದ ಆರಾಧ್ಯಗೆ ವೈಫ್ ಆ್ಯಂಡ್ ಹಸ್ಬೆಂಡ್ ರಿಲೇಷನ್ ಅಂದರೆ ಹೀಗೆ ಇರುತ್ತಾ ಅಂತ ಅನ್ನಿಸ್ತು. ಆ ಮಾಡ್ತಿದ್ದ ಕೆಲಸ ಕಂಪ್ಲೀಟ್ ಆಗೋದ್ರಿಂದ ತಲೆ ಎತ್ತಿದ ಮಲ್ಲೇಶ್ವರಿ ಎಂಟ್ರೆನ್ಸ್ನಲ್ಲಿದ್ದ ಆರಾಧ್ಯ ಮತ್ತು ಅಧಿರಾಜ್ ವರ್ಮನನ್ನು ನೋಡಿ ಒಂದೇ ಬಾರಿಗೆ ಶಾಕ್ ಆಗೋದ್ಲು. ಅರೆ ಆರಾಧ್ಯ ಬಂದು ಎಷ್ಟು ಹೊತ್ತಾಯಿತು, ಥ್ಯಾಂಕ್ ಯು ಅಧಿರಾಜ್ ವರ್ಮ ಅವರೇ ಬಂದಿದ್ದಕ್ಕೆ ಅಂತ ಫಾರ್ಮಾಲಿಟಿಯಾಗಿ ಹೇಳಿದ್ಲು ಮಲ್ಲೇಶ್ವರಿ. ಅವಳ ಮಾತುಗಳಿಗೆ ಅಧಿರಾಜ್ ವರ್ಮನಿಂದ ರೆಸ್ಪಾನ್ಸ್ ಬರಲಿಲ್ಲ. ಆದರೆ ಆರಾಧ್ಯ ಮಾತ್ರ ಡ್ಯಾಡಿಗೆ ಹೇಗಿದೆ ಅಂತ ಗಾಬರಿಯಿಂದ ಕೇಳಿದ್ಲು.
ಡೋಂಟ್ ವರಿ, ನಿಮ್ಮ ಅಪ್ಪಾಜಿ ಚೆನ್ನಾಗಿದ್ದಾರೆ. ಇನ್ನು 2 ಗಂಟೆಯಲ್ಲಿ ಪ್ರಜ್ಞೆಗೆ ಬರ್ತಾರೆ. ಕೆಲಸ ಏನು ಇಲ್ದಿದ್ರೆ ಇಲ್ಲೇ ಇರು, ಇದ್ಮೇಲೆ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅಂತಂದ್ಲು ಮಲ್ಲೇಶ್ವರಿ. ಓಕೆ ಅಂತ ತಲೆಯಾಡಿಸ್ತಾ, ನಿಜಕ್ಕೂ ಆಕ್ಸಿಡೆಂಟ್ ಹೇಗಾಯಿತು ಅಂತ ಕ್ವೆಶ್ಚನ್ ಮಾರ್ಕ್ ಫೇಸ್ ಹಾಕ್ಕೊಂಡು ಕೇಳಿದ ಆರಾಧ್ಯಾಳ ಒಂದಿಗೆ. ಮುಂಜಾನೆ ಆಫೀಸ್ಗೆ ಹೊರಟಾಗ ದಾರಿಯಲ್ಲಿ ಕಾರ್ ಟೈರ್ ಬ್ಲಾಸ್ಟ್ ಆಯ್ತಂತೆ. ತುಂಬ ದಿನಗಳಿಂದ ಸರ್ವಿಸ್ ಮಾಡಿಸ್ದೇ ಇರೋದ್ರಿಂದಲೇ ಆಕ್ಸಿಡೆಂಟ್ ನಡೆದಿದೆ ಅಂತ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ತಿಳಿದು ಬಂದಿದೆ ಅಂತ ಹೇಳಿದ್ಲು ಮಲ್ಲೇಶ್ವರಿ. ಕಾರ್ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡಿಸ್ತಾ ಇರ್ತಾನೆ ಅಂತ ಅನುಮಾನದಿಂದ ನೋಡಿದ್ಲು ಆರಾಧ್ಯ. ಡ್ರೈವರ್ ಯಾವಾಗಲೂ ಚೆಕ್ ಮಾಡ್ಕೊಳ್ತಾನೆ, ಆದರೆ ನಿಮ್ಮ ಅಪ್ಪಾಜಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಆಕ್ಸಿಡೆಂಟ್ ನಡೆಯೋದಕ್ಕೆ ರೀಸನ್ ಕೂಡ ಅದೇ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಬದುಕಿ ಹೊರಗೆ ಬಂದಿದ್ದಾರೆ ಅಂತ ಕೆಂಪಾದ ಕಣ್ಣುಗಳಿಂದ ನೋಡಿದ್ಲು ಮಲ್ಲೇಶ್ವರಿ. ಮೊದಲ ಬಾರಿ ಮಲ್ಲೇಶ್ವರಿ ಕಣ್ಣುಗಳಲ್ಲಿ ಅಂಥ ಎಮೋಷನ್ ನೋಡಿದ ಆರಾಧ್ಯಳಿಗೆ ಕರುಣೆ ಅನ್ನಿಸ್ತು. ಆದರೆ ಆ ಫೀಲಿಂಗನ್ನು ಇಗ್ನೋರ್ ಮಾಡ್ತಾ, ಇವನಿಗೆ ಎಂಥ ಪನಿಷ್ಮೆಂಟ್ ಕೊಡಬೇಕು ನೀನೇ ಹೇಳು ಆರಾಧ್ಯ ಅಂತ ತನ್ನ ಡಿಸಿಷನ್ ಕೇಳ್ದ ಅಧಿರಾಜ್ ವರ್ಮ ತನ್ನ ಜೊತೆ ಕರ್ಕೊಂಡು ಬಂದ ಸೂಪರ್ ಮಾರ್ಕೆಟ್ ಓನರನ್ನು ತೋರಿಸ್ದ. ಇವನು ತಪ್ಪು ಮಾಡಿದ್ದಾನೆ ಅಂತ ನಾನು ಮಾಡಿದ್ರೆ ಅವನಿಗೂ ನನಗೂ ವ್ಯತ್ಯಾಸ ಏನಿದೆ? ಅವನ ಲೈಫ್ ಮೇಲೆ ಏಟು ಹಾಕಿದ ತಕ್ಷಣ ನಾನು ಪಟ್ಟ ಅವಮಾನ ಹೋಗುತ್ತಾ? ಬೇಡ, ಇನ್ನು ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಬೇಸರದಿಂದ ಹೇಳಿದ್ಲು ಆರಾಧ್ಯ. ಕೇಳಿಸ್ಕೊಂಡೆ ಅಲ್ವಾ? ಕನಿಷ್ಠ ನಿಜ ತಿಳಿಯೋ ಚಾನ್ಸ್ ಇದ್ರೂ ನೀನು ತಪ್ಪು ಮಾಡಿದೆ, ಆದರೆ ಅವಳು ನಿನ್ನ ಪನಿಷ್ ಮಾಡೋ ಚಾನ್ಸ್ ಇದ್ರೂ ಬಿಟ್ಬಿಟ್ಲು. ಅದು ನಿನಗೂ ಅವಳಿಗೂ ಇರೋ ವ್ಯತ್ಯಾಸ. ಇನ್ನೊಂದು ಬಾರಿ ಇಂಥ ಮಿಸ್ಟೇಕ್ ರಿಪೀಟ್ ಮಾಡಬೇಡ, ಅರ್ಥ ಆಯ್ತಾ ಅಂತ ಹೇಳಿ ಅವನ್ನ ಕಳಿಸಿ ಹೊರಗೆ ಬಂದ ಅಧಿರಾಜ್ ವರ್ಮ. ಟೈಮ್ ಆಗ್ತಿದೆ, ನಾನು ಹೊರಡ್ತಿದ್ದೀನಿ, ಅಪ್ಪಾಜಿನ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತ ತಂದೆ ಕಡೆ ದಿಗಿಲಾಗಿ ನೋಡ್ತಿದ್ದಾಳೆ ಆರಾಧ್ಯ. ಡೋಂಟ್ ವರಿ, ಅವರು ನಿನಗೆ ತಂದೆ ಮಾತ್ರ, ಆದರೆ ನನಗೆ ಅವ್ರ ಹಸ್ಬೆಂಡ್ ಹೇಗೆ ನೋಡ್ಕೊಳ್ಬೇಕು ನನಗೆ ಗೊತ್ತು ಅಂತ ಹೇಳಿದ್ಲು ಮಲ್ಲೇಶ್ವರಿ. ಅವಳ ಕಡೆ ಸೀರಿಯಸ್ ಆಗಿ ನೋಡಿ ಅಧಿರಾಜ್ ವರ್ಮ ಜೊತೆ ಸೇರಿ ಹೊರಗೆ ಹೋದ್ಲು ಆರಾಧ್ಯ. ಕಾರ್ ಹತ್ತಿರ ಹೋಗ್ತಿದ್ದ ಅಧಿರಾಜ್ ವರ್ಮಗೆ ಎದುರಾದ ಅಸಿಸ್ಟೆಂಟ್ ದಾಸ್ ಅವಾಗಲೇ ಆರಾಧ್ಯ ಕಾರ್ನೊಳಗೆ ಹೋಗಿ ಕೂತ್ಕೊಳ್ಳೋದನ್ನ ನೋಡಿ ಏನಾದರೂ ತಿಳಿತಾ ಅಂತ ದಾಸ್ನನ್ನು ಸೀರಿಯಸ್ ಆಗಿ ಕ್ವೆಶ್ಚನ್ ಮಾಡ್ದ. ಎಸ್ ಸರ್, ಇದು ಪ್ರೀ ಪ್ಲ್ಯಾನ್ ಆಕ್ಸಿಡೆಂಟ್. ಯಾರೋ ಬೇಕಂತಾನೇ ಕಾರ್ ಟೈರ್ ಲೂಸ್ ಮಾಡಿದ್ದಾರೆ, ಆದರೆ ಯಾರು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಯಾರೋ ಒಬ್ಬರು ಬೇಕಂತಾನೆ ಹಾಗೆ ತೀರಿಸ್ಕೊಳ್ಳಲು ಹೀಗೆ ಮಾಡಿದ್ದಾರೆ ಅನ್ನಿಸ್ತಿದೆ ಅಂತ ಇನ್ಫಾರ್ಮೇಷನನ್ನು ಕೊಟ್ಟ ದಾಸ್. ಅವನಿಗಿರೋ ಶತ್ರುಗಳಲ್ಲಿ ಓಕೆ ಅವನ ವೈಫ್ ಮಲ್ಲೇಶ್ವರಿ ಆ್ಯಂಡ್ ಅವರ ಡಾಟರ್ ಸ್ಟಾವ್ಯ ಮೇಲೆ ನನಗೆ ಅನುಮಾನ ಇದೆ, ಆ ದಾರಿಯಲ್ಲಿ ಎನ್ಕ್ವೈರಿ ಮಾಡಿ ಅಂತ ಆರ್ಡರ್ ಮಾಡ್ದ ಅಧಿರಾಜ್ ವರ್ಮ. ಎಸ್ ಸರ್, ಆದರೆ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ಗೆ ಹೀಗೆ ಮಾಡ್ತಾರಾ ಅಂತ ಡೌಟಾಗೆ ಕೇಳಿದ ದಾಸ್. ಆ ತಾಯಿ ಮಗಳಿಬ್ಬರು ತುಂಬ ಡೇಂಜರಸ್, ನನಗೆ ಅವರ ಮೇಲೆ ಅನುಮಾನ ಇದೆ. ಇಷ್ಟರ ಮುಂಚೆ ಆರಾಧ್ಯ ಜೊತೆ ಮಾತಾಡ್ತಿರುವಾಗಲೂ ಆ ಮಲ್ಲೇಶ್ವರಿ ಎಕ್ಸ್ಪ್ರೆಷನ್ಸ್ ಡಿಫ್ರೆಂಟ್ ಆಗಿದ್ವು. ಫಸ್ಟ್ ಎನ್ಕ್ವೈರಿ ಮಾಡಿ ಅಂತ ಆರ್ಡರ್ ಪಾಸ್ ಮಾಡಿ ಆರಾಧ್ಯಳೊಂದಿಗೆ ಸೇರಿ ಅಲ್ಲಿಂದ ಹೊರಟು ಹೋದ ಅಧಿರಾಜ್. ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಗೆ ಬಂದ ಶ್ರಾವ್ಯ ನೇರವಾಗಿ ಕೃಷ್ಣ ಇರೋ ರೂಮಿಗೆ ಹೋಗಿ ಸೋಫಾದಲ್ಲಿ ಕೂತು ಅವನ ಕಡೆ ತೀಕ್ಷ್ಣವಾಗಿ ನೋಡ್ತಾ ನಿಂತುಬಿಟ್ಲು. ಏನಾಯಿತು ಬೇಬಿ, ನಿಮ್ಮ ಡ್ಯಾಡನ್ನು ಯಾಕೆ ನೋಡ್ತಿದ್ಯಾ ಅಂತ ಅವಳ ಬಿಹೇವಿಯರ್ಗೆ ಕನ್ಫ್ಯೂಸ್ ಆಗ್ತಾ ಕೇಳಿದ್ಲು ಮಲ್ಲೇಶ್ವರಿ. ಡ್ಯಾಡಿಗೆ ಹೀಗಾಗೋದು ಕಾರಣ ನಾನೇ ಅಂತ ಹೇಳಿದ್ಲು ಶ್ರಾವ್ಯ. ನಿಜಕ್ಕೂ ಏನೇನು ಬೇಸರಾನೇ ಇಲ್ಲದೆ. ಏನು ಹೇಳ್ತಿದ್ಯಾ ಬೇಬಿ ಅಂತ ಶಾಕ್ ಆಗ್ತಾ ಕೇಳಿದ್ಲು ಮಲ್ಲೇಶ್ವರಿ. ನಾನೇ ಪ್ಲ್ಯಾನ್ ಮಾಡಿ ಡ್ಯಾಡಿಗೆ ಆಕ್ಸಿಡೆಂಟ್ ಆಗುವಾಗ ಮಾಡಿದೆ ಅಂತ ತಾಯಿ ಕಡೆ ನಿರ್ಲಕ್ಷ್ಯವಾಗಿ ನೋಡ್ತಾ ಹೇಳಿದ್ಲು ಶ್ರಾವ್ಯ. ತಕ್ಷಣವೇ ಅವಳ ಬಾಯಿ ಮುಚ್ಚಿ ಕಾರಿಡಾರ್ನಲ್ಲಿ ಒಂದು ಕಾರ್ನರ್ ಗೆಳಕ್ಕೊಂಡು ಹೋಗಿ, ನಿಜಕ್ಕೂ ನಿನಗೇನಾದರೂ ಹುಚ್ಚು ಹಿಡ್ದಿದ್ಯಾ? ನಿಮ್ಮ ತಂದೆಗೆ ಏನಾದರೂ ಆದರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಯೋಚಿಸಿದೆಯಾ? ನಿಜಕ್ಕೂ ಸ್ವಲ್ಪ ಆದರೂ ಅಂತ ಕೋಪದಿಂದ ಕೇಳಿದ್ಲು ಮಲ್ಲೇಶ್ವರಿ. ಸ್ಟಾಪ್ ಇಟ್ ಮಾಮ್, ಮಹಾ ಅಂದರೆ ವಿಧವೆ ಆಗ್ತೀಯಾ ಅಷ್ಟೇ ತಾನೇ? ನನಗೆ ಈ ಕೃಷ್ಣನ ನೋಡ್ತಿದ್ರೇ ಅಸಹ್ಯ ಆಗುತ್ತೆ. ಸ್ವಂತ ಮಗಳನ್ನು ಒಂಥರ ಸಾಕು ಮಗಳನ್ನು ಒಂಥರ ನೋಡ್ತಾನೆ. ಅಧಿರಾಜ್ ವರ್ಮ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿದ್ರೆ ನಿಜಕ್ಕೂ ಇವನಿಗೆ ಈ ಗತಿ ಬರ್ತಿರಲಿಲ್ಲ ತಾನೇ. ಹೆತ್ತ ಮಗಳಿಗಾಗಿ ನನಗಿಷ್ಟು ದ್ರೋಹ ಮಾಡ್ತಿದ್ದಾನೆ, ನಿನಗೆ ಗೊತ್ತಾ ಅಮ್ಮ? ಆ ದಿನ ರೆಸ್ಟೋರೆಂಟ್ನಲ್ಲಿ ಆರಾಧ್ಯ ಮುಂದೆ ಅಧಿರಾಜ್ ವರ್ಮನನ್ನು ಗಾರ್ಡ್ಸ್ ಕೈಲಿ ಹೇಗೆ ಓಡಿಸ್ದ ಅಂತ ಆ ದಿನವೇ ಆರಾಧ್ಯಗೆ ನಾನು ನರಕ ತೋರಿಸ್ಬೇಕಂತ ಫಿಕ್ಸ್ ಆಗೋದೆ. ಅವಳ ತಂದೆ ಸತ್ತರೆ ಅವಳ ದಿನ ಅಳ್ತಾ ಬದುಕ್ತಾಳೆ, ಅದಕ್ಕೆ ಈ ಕೆಲಸ ಮಾಡಿದೆ. ಇದೊಂದೇ ಅಲ್ಲ, ಇಷ್ಟರ ಮುಂಚೆ ಸೂಪರ್ ಮಾರ್ಕೆಟ್ನಲ್ಲಿ ಅವಳನ್ನ ಕಳ್ಳಿ ಮಾಡಿದೆ. ಟೈಮ್ಗೆ ಆ ಅಧಿರಾಜ್ ವರ್ಮ ಬಂದು ಸೇವ್ ಮಾಡಿಬಿಟ್ಟ. ಇಲ್ದಿದ್ರೆ ಇಷ್ಟೊತ್ತಿಗೆ ಅವಮಾನದಿಂದ ಸೂಸೈಡ್ ಮಾಡ್ಕೊಂಡಿರ್ತಿದ್ಲು. ದಿಕ್ಕು ಕೇಳಿನವಳು. ಅದನ್ನು ನೋಡಿ ನನ್ನ ಮನಸ್ಸು ತಣ್ಣಗಾಗ್ತಿತ್ತು ಅಂತ ಕಸಿಯಿಂದ ಹೇಳಿದ್ಲು ಶ್ರಾವ್ಯ. ಶಟಾಪ್ ಶ್ರಾವ್ಯ, ಇಂಥದ್ದೇನಾದರೂ ಮಾಡುವಾಗ ನನ್ನ ಜೊತೆ ಒಂದು ಬಾರಿ ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ತಾನೇ. ಏನಾದರೂ ಅಂದ್ಕೊಳ್ತಿದ್ರೆ ನಡೆದ್ರೆ ನಿನ್ನನ್ನು ಹೇಗೆ ಸೇವ್ ಮಾಡಬಲ್ಲೆ? ಕೆಲವು ವಿಷಯಗಳಲ್ಲಿ ತುಂಬ ಜಾಗ್ರತೆಯಾಗಿ ಪ್ಲ್ಯಾನ್ ಮಾಡಬೇಕು, ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಮಗಳನ್ನು ಮೇಲೆ ಕೋಪಿಸ್ಕೊಂಡ್ಲು. ಡೋಂಟ್ ವರಿ ಮಾಮ್, ನಾನು ಮಾಡಿದೆ ಅಂತ ಪತ್ತೆ ಹಚ್ಚೋದು ಅಸಾಧ್ಯ ಅಂತ ಪೊಗರಿನಿಂದ ಆನ್ಸರ್ ಮಾಡಿದ್ಲು ಶ್ರಾವ್ಯ.
ಕಾನ್ಫಿಡೆನ್ಸ್ ಇರಬಹುದು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಅದು ತುಂಬ ಅಪಾಯ. ಅಧಿರಾಜ್ ವರ್ಮ ತುಂಬ ಬುದ್ಧಿವಂತ, ಅವನಿಗೇನಾದರೂ ಅನುಮಾನ ಬಂದರೆ ನಿನಗೇ ನಷ್ಟ ಅಂತ ಗಾಬರಿಯಾಗಂದ್ಲು ಮಲ್ಲೇಶ್ವರಿ. ಐ ಡೋಂಟ್ ಕೇರ್ ಮಾಮ್, ಆಕ್ಸಿಡೆಂಟ್ ಪ್ಲ್ಯಾನ್ ನನ್ನದೇ ಅಂತ ತಿಳಿದ್ರೆ ಏನು ಮಾಡ್ತಾನೆ ಮಹಾ ಅಂದರೆ ಆದರೂ ಅವನು ಇಂಟರ್ಫಿಯರ್ ಆಗಲ್ಲ, ಇದು ಅವನಿಗೆ ಸಂಬಂಧಿಸಿದ ಮ್ಯಾಟರ್ ಅಲ್ಲ, ಲೆಟ್ಸ್ ಸಿ ಅಂತ ಇವಿಲ್ ಸ್ಮೈಲ್ ಕೊಟ್ಲು ಕೇರ್ಲೆಸ್ ಆಗಿ. ಇದು ಹೀಗಿರಲಾಗಿ ಕಾರ್ನಲ್ಲಿ ಸೈಲೆಂಟ್ ಆಗಿರೋ ಆರಾಧ್ಯಳನ್ನು ನೋಡ್ತಾ, ನಿಮ್ಮ ತಂದೆ ಬಗ್ಗೆ ಯೋಚಿಸ್ತಿದ್ಯಾ ಅಂತ ಸ್ಮೂತ್ ಧ್ವನಿಯಲ್ಲೇ ಕೇಳ್ದ ಅಧಿರಾಜ್ ವರ್ಮ. ಎಷ್ಟಾದರೂ ಹೆತ್ತ ತಂದೆ ತಾನೇ, ತಿಳಿದೇ ಬೇಸರ ಆಗ್ತಿದೆ ಅಂತ ಕೆಂಪಾದ ಕಣ್ಣುಗಳಿಂದ ಹೇಳ್ತಿದ್ದಾಳೆ ಆರಾಧ್ಯ. ಡೋಂಟ್ ವರಿ, ಬೇಗನೆ ನಾರ್ಮಲ್ ಆಗ್ತಾರೆ. ಆದರೂ ನಿಮ್ಮ ಫಾದರ್ ಅಂದರೆ ನಿನಗೆ ಇಷ್ಟ ಇಲ್ಲ ತಾನೇ, ಯಾಕೆ ಅಷ್ಟೊಂದು ಬೇಸರ ಪಡ್ತಿದ್ಯಾ ಅಂತ ಕ್ವೆಶ್ಚನ್ ಮಾಡ್ದ ಅಧಿರಾಜ್ ವರ್ಮ. ನಮ್ಮ ಮಧ್ಯೆ ಎಮೋಷ್ನಲ್ ಬಾಂಡ್ ಇಲ್ದಿದ್ರೂ ಬ್ಲಡ್ ರಿಲೇಷನ್ ಇದೆ ಅಲ್ವಾ, ಅದಕ್ಕೆ ಅಳು ಬರ್ತಿದೆ ಅಂತ ಸಣ್ಣ ಹುಡುಗಿ ಅಂತ ಹೇಳಿದ್ಲು ಆರಾಧ್ಯ. ಓಕೆ ಅಂತ ತಲೆ ಆಡಿಸ್ತಾ ನಿಟ್ಟುಸಿರು ಬಿಡ್ತಾ ಅವಳ ಹತ್ರಕ್ಕೆ ಕರ್ಕೊಂಡು ಭುಜದ ಮೇಲೆ ವರ್ಗಿಸ್ಕೊಂಡ ಅಧಿರಾಜ್. ಸಾರಿ ಅಧಿರಾಜ್ ವರ್ಮ ಅವರೇ, ಈ ದಿನ ನನ್ನಿಂದ ನಿಮ್ಮ ಟೈಮೆಲ್ಲ ವೇಸ್ಟ್ ಆಗೋದಲ್ಲದೆ ಲಂಚ್ ಕೂಡ ಸ್ಕಿಪ್ ಮಾಡಬೇಕಾಯ್ತು ತಾನೇ ಅಂತ ಬೇಸರದಿಂದ ನೋಡಿದ್ಲು ಆರಾಧ್ಯ. ನೋ ಪ್ರಾಬ್ಲಮ್, ಇಟ್ಸ್ ಓಕೆ, ಈಗಲಾದರೂ ಇಡಬಹುದು ಅಂತ ಇಂಟೆನ್ಸಾಗಿ ಅವಳನ್ನ ನೋಡ್ತಾ ಅಂದ. ಆರಾಧ್ಯ ನಾಚಿಕೆ ಪಡ್ತಾ, ನಿಜಕ್ಕೂ ನೀನು ಯಾವುದರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಇನ್ನೋಸೆಂಟಾಗಿ ಕೇಳಿದ್ಲು ಆರಾಧ್ಯ. ಲಂಚ್ ಬಗ್ಗೆ ಮಾತ್ರ ಅಂತ ಡೀಪ್ ವಾಯ್ಸ್ನಲ್ಲಿ ಅಂದ ಅಧಿರಾಜ್ ವರ್ಮ. ಓಕೆ, ಹಾಗಿದ್ರೆ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗೋಣ, ಈ ದಿನವೂ ನಿಮಗೆ ಟ್ರೀಟ್ ನಾನೇ ಕೊಡಿಸ್ತೀನಿ, ಏನು ಬೇಕೋ ಅದು ತಿನ್ನಿ ಅಂತ ನಗ್ತಾ ಹೇಳಿದ್ಲು ಆರಾಧ್ಯ. ಅಮ್ಮ ತಾಯಿ, ನಿನ್ನ ಟ್ರೀಟ್ ಹೇಗಿರುತ್ತೆ ಅಂತ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಿರೋ ಅಧಿರಾಜ್ ವರ್ಮನನ್ನು ನೋಡಿ, ಏನೋ ಒಂದು ಬಾರಿ ಹಾಗಾಯಿತು ಅಂತ ಪ್ರತಿ ಬಾರಿ ಹಾಗೆ ನಡೆಯುತ್ತಾ ಏನು ಅಂತ ಮೂತಿಯನ್ನು ತಿರುಗಿಸ್ಕೊಂಡ್ಲು ಆರಾಧ್ಯ. ಆ ಸಣ್ಣ ತುಟಿಗಳು ಮುದ್ದಾಗಿ ಅನ್ನಿಸ್ತಾ ಇರಲು ಫಿಂಗರ್ಸ್ನಿಂದ ಟ್ಯಾಪ್ ಮಾಡ್ತಾ, ಇಷ್ಟಕ್ಕೂ ಏನು ಟ್ರೀಟ್ ಕೊಡ್ತೀಯಾ ಹೇಳು ಅಂತ ಇಂಟೆನ್ಸ್ ಲುಕ್ನಿಂದ ನೋಡ್ತಾ ಕೇಳ್ದ ಅಧಿರಾಜ್ ವರ್ಮ. ಯುವ ಚಾಯ್ಸ್, ಏನು ಬೇಕೋ ಹೇಳಿ ಅಂತ ಕ್ಯೂಟಾಗಿ ಫೇಸಿಟ್ ಆರಾಧ್ಯಳ ಕಣ್ಣುಗಳನ್ನ ನೋಡ್ತಾ, ಐ ವಾಂಟ್ ಯು ಅಂತ ಅಸ್ಕಿ ವಾಯ್ಸ್ನಲ್ಲಿ ಹೇಳ್ದ ಅಧಿರಾಜ್ ವರ್ಮ. ಓಹ್ ಹೌದಾ, ನಿಜಕ್ಕೂ ಆದರೆ ಅದಕ್ಕಿನ್ನೂ ತುಂಬ ಟೈಮ್ ಇದೆ ಅಂತ ಆನ್ಸರ್ ಮಾಡಿದ್ಲು ಆರಾಧ್ಯ. ಐ ಡೋಂಟ್ ಟ್ರಸ್ಟ್ ಯು ಅಂತ ಮುಖದ ಮೇಲೆ ಹೇಳ್ದ ಅಧಿರಾಜ್ ವರ್ಮ. ನಂಬಲೇಬೇಕು ಸರ್, ಗಂಡ ಹೆಂಡತಿ ಮಧ್ಯೆ ಸ್ಟ್ರಾಂಗ್ ಬಾಂಡ್ ಬಿಲ್ಡ್ ಮಾಡೋದೇ ನಂಬಿಕೆ ಅಂತ ವೇದಾಂತ ನೋಡ್ದಂತ ಹೇಳಿದ್ಲು ಆರಾಧ್ಯ. ಇಷ್ಟರಲ್ಲಿ ಕಾರ್ ಅಧಿರಾಜ್ ವರ್ಮ ರೆಗ್ಯುಲರಾಗಿ ಹೋಗೋ ರೆಸ್ಟೋರೆಂಟ್ಗೆ ರೀಚ್ ಆಯಿತು. ಡೋರ್ ಓಪನ್ ಮಾಡಿ ಇಳಿದ ಆರಾಧ್ಯಗೆ ರೋಡ್ ಮೇಲೆ ಮುದ್ದಾಗಿ ಒಂದು ಸಣ್ಣ ಪಪ್ಪಿ ಕಾಣಿಸ್ತು. ಆ ಡಾಗನ್ನು ತಕ್ಷಣ ಎತ್ಕೊಂಡು ಸೋ ಕ್ಯೂಟ್, ಎಷ್ಟು ಮುದ್ದಾಗಿದೆ ಅಂತ ಪ್ಯಾಂಪರ್ ಮಾಡ್ತಿರೋ ಆರಾಧ್ಯಳೊಂದಿಗೆ, ಹೇಯ್ ಇಡಿಯಟ್, ಮೊದಲು ಕೆಳಗಿಳಿಸೋ, ತುಂಬ ಡರ್ಟಿ ಆಗಿದೆ ಅಂತ ಹೇಳ್ದ ಅಧಿರಾಜ್ ವರ್ಮ. ಪ್ಲೀಸ್ ಅಧಿರಾಜ್ ಅವರೇ, ಈ ನಾಯಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ, ಪ್ಲೀಸ್ 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 ಅಂತ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ. ನೋ ನೋ ನೋ, ನೋ ಅಂದರೆ ನೋ, ಐ ಹೇಟ್ ಮೇಲ್ ಡಾಗ್ಸ್ ಅಂತ ಹೊಡೆದಂತ ಹೇಳ್ದ ಅಧಿರಾಜ್ ವರ್ಮ. ಅಬ್ಬಾ ದೇವ್ರೇ, ಇದು ನಿಜಕ್ಕೂ ಸಣ್ಣ ಪಪ್ಪಿ ತಾನೆ, ಅದಕ್ಕೆ ಯಾಕೆ ಅಷ್ಟೊಂದು ಜಲಸಿ ಅಂತ ಅಂದ್ಕೊಂಡ್ಲು ಆರಾಧ್ಯ. ನೋ ಮೋರ್ ಡಿಸ್ಕಷನ್ಸ್ ಅಂತ ಫೈನಲ್ ಆಗಿ ಹೇಳ್ಬಿಟ್ಟ ಅಧಿರಾಜ್ ವರ್ಮ. ಓಕೆ ಅಂತ ಬುದ್ಧಿವಂತಿಯಾಗಿ ತಲೆ ಆಡಿಸ್ತಾ ಡಾಗನ್ನು ರೋಡ್ ಮೇಲೆ ಬಿಟ್ಟು ಕೋಪದಿಂದ ಒಳಗಡೆ ನಡೆದ್ಲು ಆರಾಧ್ಯ. ಇಬ್ಬರು ಕುಳಿತ ನಂತರ ಆರ್ಡರ್ ತೆಗೆದುಕೊಳ್ಳಲು ಒಬ್ಬ ಫೀಮೇಲ್ ವೈಟ್ ಡ್ರೆಸ್ ಪ್ರೈವೇಟ್ ಕ್ಯಾಬಿನ್ ಒಳಗೆ ಬರೋದ್ರೊಂದಿಗೆ ಅಲ್ಲಿದ್ದ ಅಧಿರಾಜ್ ವರ್ಮನ ನೋಡಿ, ಸರ್ ನೀವಿಲ್ಲಿದ್ದೀರಾ, ದೇವ್ರೇ ಐ ಕಾಂಟ್ ಬಿಲೀವ್ ಅಂತ ಎಕ್ಸೈಟ್ ಆದ್ಲು. ಈ ಕಟ್ಔಟ್ ಇನ್ನಿಗೆ ಇಷ್ಟು ಡಿಫ್ರೆಂಟ್ ಆಗಿದೆ ಅಂದ್ಕೊಳ್ತಾ, ಪಾಪ ನೀನು ಉತ್ಸಾಹ ಸ್ವಲ್ಪ ತಡ್ಕೋ ಅಮ್ಮ, ಆರ್ಡರ್ ತಗೋ ಫಸ್ಟ್ ಅಂತ ವ್ಯಂಗ್ಯವಾಗಿ ಅಂದ್ಲು ಆರಾಧ್ಯ. ಸಾರಿ ಮೇಡಮ್ ಅಂತ ಅಧಿರಾಜ್ ವರ್ಮ ಹೇಳಿದ ಆರ್ಡರ್ ನೋಟ್ ಮಾಡ್ಕೊಳ್ತಾ ಓರೆಯಾಗಿ ಅವನ ಕಡೆ ನೋಡಿದ್ಲು. ಅದೇ ಟೈಮ್ನಲ್ಲಿ ಅಧಿರಾಜ್ ವರ್ಮ ಅವಳನ್ನ ನೋಡಿ ಸಣ್ಣದಾಗೊಂದು ನಗು ನಗೋದ್ರಿಂದ ಶಾಕ್ನಿಂದ ಬಾಯಿ ತೆರೆದ್ಲು ವೈಟ್ ಡ್ರೆಸ್ ಹುಡುಗಿ. ಅದೆಲ್ಲ ಅಬ್ಸರ್ವ್ ಮಾಡಿದ ಆರಾಧ್ಯ, ಏಯ್ ಆರ್ಡರ್ ತೊಗೊಂಡೆ ಅಲ್ವಾ, ಇಲ್ಲಿಂದ ಹೊರಟೋಗು, ಇನ್ನೊಂದು ನಿಮಿಷ ನನ್ನ ಕಣ್ಣು ಎದುರುಗಡೆ ಇದ್ದರೆ ಮರ್ಡರ್ ಮಾಡಿಬಿಡ್ತೀನಿ, ಅರ್ಥ ಆಗ್ತಿದೆಯಾ ಅಂತ ಗಟ್ಟಿಯಾಗಿ ಹೇಳಿದ್ಲು ಆರಾಧ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ.